ಎಲ್ಲರಿಗೂ ನಮಸ್ಕಾರ. ಪ್ರಭಾ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಟ್ರೆಡಿಷನಲ್ ಆಗಿ ದಾವಣಗೆರೆ ಶೈಲಿಯ ಶೇಂಗಾ ಉಂಡೆ ಹೇಗೆ ಮಾಡುವುದು ಎಂದು ನೋಡೋಣ. ಇದಕ್ಕೆ ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು: 2 ಜಾಯಿಕಾಯಿ, ಗಸಗಸೆ, ಏಲಕ್ಕಿ, ಲವಂಗ ಹಾಗೂ ಒಣಶುಂಠಿ. ಜಾಯಿಕಾಯಿ, ಏಲಕ್ಕಿ ಹಾಗೂ ಲವಂಗವನ್ನು ಒಟ್ಟಿಗೆ ಹುರಿದು ಪುಡಿ ಮಾಡಿ, ಒಣಶುಂಠಿಯನ್ನು ಹಾಗೂ ಗಸಗಸೆಯನ್ನು ಬೇರೆ ಬೇರೆಯಾಗಿ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಟುಕೊಳ್ಳಿ. ನಾವಿಲ್ಲಿ ಅರ್ಧ ಕೆಜಿಯಷ್ಟು ಶೇಂಗಾವನ್ನು ತೆಗೆದುಕೊಂಡಿದ್ದೇವೆ. ಈಗ ಅರ್ಧ ಕೆಜಿಯಷ್ಟು ಬೆಲ್ಲಕ್ಕೆ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿ ಸೋಸಿಕೊಳ್ಳಿ. ಈಗ ಸೋಸಿದ ಬೆಲ್ಲವನ್ನು ಮತ್ತೆ ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಕುದಿಸಿ ಪಾಕ ಬರುವ ಹಾಗೆ ತಯಾರಿಸಿಕೊಳ್ಳಿ. ಪಾಕ ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಇರೋ ತರ ನೋಡಿಕೊಂಡು ಮಾಡಿಕೊಳ್ಳಿ. ಈಗ ಶೇಂಗಾ ಉಂಡೆ ಮಾಡುವುದಕ್ಕೆ ನಾವಿಲ್ಲಿ ಅರ್ಧ ಕೆಜಿಯಷ್ಟು ಶೇಂಗಾವನ್ನು ತೆಗೆದುಕೊಂಡಿದ್ದೇವೆ. ಇದನ್ನು ಚೆನ್ನಾಗಿ ಹುರಿದು ಸಿಪ್ಪೆಯನ್ನೆಲ್ಲ ತೆಗೆದು ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಟುಕೊಳ್ಳಿ. ಈಗ ನಾವು ತರಿತರಿಯಾಗಿ ರುಬ್ಬಿ ಇಟ್ಟುಕೊಂಡಿರುವ ಶೇಂಗಾ ಪುಡಿಗೆ 1 ಚಮಚದಷ್ಟು ಹುರಿಗಡಲೆ ಪುಡಿಯನ್ನು ಹಾಕಿ, ನಂತರ 1 ಹಿಡಿಯಷ್ಟು ಒಣ ಕೊಬ್ಬರಿ ತುರಿ, ಈಗ 1.5 ಚಮಚದಷ್ಟು ಜಾಯಿಕಾಯಿ, ಏಲಕ್ಕಿ, ಲವಂಗ ಪುಡಿ ಹಾಕಿ, ಹಾಗೆ 1.5 ಚಮಚದಷ್ಟು ಒಣಶುಂಠಿ ಪುಡಿ, 1 ಚಮಚದಷ್ಟು ಗಸಗಸೆ ಪುಡಿ ಹಾಕಿ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತಯಾರಿಸಿದ ಶೇಂಗಾ ಮಿಶ್ರಣದಲ್ಲಿ ಸ್ವಲ್ಪ ಭಾಗವನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಅದಕ್ಕೆ ಬಿಸಿಯಾದ ಬೆಲ್ಲದ ಪಾಕವನ್ನು ಸ್ವಲ್ಪವೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ಟಿಕೊಳ್ಳಿ. ಈಗ ರುಚಿಯಾಗಿರುವ ಶೇಂಗಾ ಉಂಡೆ ಸವಿಯಲು ಸಿದ್ಧ. ನೀವು ಇದನ್ನು 1 ತಿಂಗಳವರೆಗೂ ಇಟ್ಟುಕೊಂಡು ಆರಾಮಾಗಿ ತಿನ್ನಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.